ಏನಂತೀರಿ? ಇನ್ನು ಜನವರಿ 26 ಭಾನುವಾರ ನಮ್ಮ ಸದ್ಗುರು ಯಜ್ಞದ 2ನೇ ದಿನ. ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾವಾಗಲೂ ಸಮಯಕ್ಕೆ ನಾವು ಬಹಳ ಒತ್ತು ಕೊಡ್ತೀವಿ. ಸೊ ಅದೇ ರೀತಿ ಸಮಯಕ್ಕೆ ಸರಿಯಾಗಿ ಏನು 7 ಗಂಟೆ 30 ನಿಮಿಷಕ್ಕೆ ಗುರುಗಳ ಆಗಮನ ಆಗಬೇಕಾಗಿತ್ತು, ಗುರುಗಳು 7 ಗಂಟೆ 30 ನಿಮಿಷಕ್ಕೆ ಆಗಮನ ಮಾಡಿದ್ರು. 7 ಗಂಟೆಯಿಂದ 8 ಗಂಟೆಯವರೆಗೂ ಗಣಪತಿ ಪ್ರಾರ್ಥನೆ, ಅದಾದಮೇಲೆ ಆದಿತ್ರಿ ರಘುನಾಥ್ ಅವರಿಂದ ಒಂದು ಗಣಪತಿಯ ಸ್ವಾಗತ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಶುರುವಾಯಿತು. 8 ಗಂಟೆ 35 ನಿಮಿಷಕ್ಕೆ ವೇದ ಪಾರಾಯಣ ಆರಂಭವಾಗಿ 9:30ಕ್ಕೆ ಸರಿಯಾಗಿ ಅಗ್ನಿ ಪ್ರತಿಷ್ಠೆ ಮತ್ತು ಕಳಶ ಸ್ಥಾಪನೆಯಿಂದ ಶುರುವಾಗಿ 10:15ಕ್ಕೆ ಪ್ರಧಾನ ಆಹುತಿ ಆರಂಭ ಮತ್ತು ಭಸ್ಮಾರ್ಚನೆ ಅಂತ ಹೇಳಿದ್ರೆ ಇದು ವಿಶೇಷವಾದ ಭಸ್ಮಾರ್ಚನೆಯಾಗಿದೆ. ಪ್ರಧಾನ ಅರ್ಚಕರು ಮತ್ತು ಸುಮಾರು 21 ಋತ್ವಿಕರು ಅಲ್ಲಿ ಶ್ರೀ ಗುರುದೇವದತ್ತ ಆರ್ಜನ ಸ್ವಾಹ ಮಾಡ್ತಾ ಇದ್ರೆ, ಅದು ಸುತ್ತಮುತ್ತಲು ಕುಳಿತಿದ್ದಂಥ ಎಲ್ಲ ಸುಮಾರು 250ಕ್ಕೂ ಹೆಚ್ಚು ಜನರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ, ಅವರ ಕೈಯಲ್ಲಿ ಒಂದು ಅಡಿಕೆ ಪಟ್ಟೆ ಕೊಟ್ಟಾಗಿತ್ತು. ಆ ಅಡಿಕೆ ಪಟ್ಟೆಯೊಳಗೆ 2 ಅಂದರೆ ಸಾಯಿಬಾಬಾ ಮತ್ತು ಗುರುದತ್ತ ಮತ್ತು ದತ್ತಾತ್ರೇಯರದ ಇಬ್ಬರದೊಂದು ಡಾಲರ್ ಇಟ್ಟಾಗಿತ್ತು. ಅದರ ಪಕ್ಕದಲ್ಲಿ ಅವರಿಗೆಲ್ಲರಿಗೂ ಒಂದು ಭಸ್ಮ ಕೊಡ್ತಾಗಿತ್ತು. ಸೊ 2 ಬೆರಳುಗಳಲ್ಲಿ ತಗೊಂಡು ಒಂದು ಉಂಗುರದ ಬೆರಳು ಮತ್ತು ಹೆಬ್ಬೆರಳನ್ನು ಇಟ್ಕೊಂಡು ಅದರಲ್ಲಿ ಭಸ್ಮಾರ್ಚನೆ ಅಲ್ಲಿ ಯಾವಾಗ ಸ್ವಹಾಕಾರ ಹೇಳ್ತಾ ಇದ್ರು ಹಾಗಾಗಿ ಸ್ವಹಾಕಾರ ಹೇಳ್ತಾ ಇದ್ರು. ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ಶ್ರೀ ಗುರು ಶ್ರೀ ಗುರುದೇವ ದತ್ತ, 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 ಶ್ರೀ ಗುರುದೇವ ದತ್ತ. ಮತ್ತು ನಮ್ಗೆಲ್ಲರಿಗೂ ಗೊತ್ತು ಅಂತ ಹೇಳಿದ್ರೆ, ನಾವು ವೇದ ಅಥವಾ ಪಠಣ ಅಥವಾ ಯಾವುದೇ ಅಂತ ಹೇಳಿದ ತಕ್ಷಣ ನಮ್ಮ ಥಟ್ ಅಂತ ನಮ್ಮ ಮನಸ್ಸಲ್ಲಿ ಬರದೇ ಶ್ರೀ ಚಳ್ಳಕೆರೆ ಸಹೋದರರು, ಅದರಲ್ಲೂ ಸಹ ಶ್ರೀ ವೇಣುಗೋಪಾಲ್ ಗುರೂಜಿ ಮತ್ತು ಶ್ರೀನಿವಾಸನ್ ಗುರೂಜಿಯವರು ಕಳೆದ 5 ವರ್ಷಗಳಿಂದಲೂ ಸಹ ನಮ್ಮ ಸನಾತನ ವೇದ ಪಾಠಶಾಲೆಯ ಅವಿಭಾಜ್ಯ ಅಂಗವಾಗಿ ನಮ್ಮ ಜೊತೆ ನಿಂತುಕೊಂಡು ಪ್ರತಿಯೊಂದು ಹೋಮ ಮತ್ತು ಯಜ್ಞಾದಿಗಳಿಗೆ ನಮ್ಮ ಜೊತೆ ನಿಂತುಕೊಂಡು ಆ ಹೋಮದ ಸಾರಥ್ಯವನ್ನು ವಹಿಸ್ತಿದ್ದಾರೆ. ಈ ವರ್ಷವೂ ಸಹ ಅದೇ ಗುರುಗಳು ತಮ್ಮ ಶಿಷ್ಯರ ಜೊತೆಗೆ
ಕಳೆದ ಬಾರಿ ಇದ್ದರು. ಈ ಬಾರಿ ಇನ್ನೂ ಹೆಚ್ಚು ಜಾಸ್ತಿಯ ಶಿಷ್ಯಂದರಿಗೆ ಸುಮಾರು 50ಕ್ಕೂ ಹೆಚ್ಚಿನ ಶಿಷ್ಯಂದರು ಮತ್ತು ಅವರ ಮಗಳು ಮತ್ತು ಅವರ ಶಿಷ್ಯಂದರಿಂದ ಒಟ್ಟಿಗೆ ಬಂದು ಮಂತ್ರಪಠಣ ಮಾಡ್ತಾರೆ. ಶ್ರೀ ಗುರುದೇವದತ್ತ, ಶ್ರೀ ಗುರುದೇವದತ್ತ, ಜೈ ಗುರುದೇವದತ್ತ ಸ್ವಾಹ ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಏನು ಆಜ್ಯ ಅರ್ಪಣೆ ಮಾಡ್ತಾ ಇದ್ರೆ 21 ಋತ್ವಿಕರು ಆಜ್ಯ ಅರ್ಪಣೆ ಮಾಡ್ತಾ ಇದ್ರೆ ಸುತ್ತಮುತ್ತಲಿರೋರೆಲ್ಲ ಭಸ್ಮಾರ್ಚನೆ ಮಾಡ್ತಾ ಇದ್ರು. ಸರಿಯಾಗಿ 250 ಒಂದು ಸತಿ ಮಧ್ಯ ಮಧ್ಯ ಭಾಗ ಬಿಟ್ಟು 2 ರಿಂದ 3 ನಿಮಿಷ ಅವರಿಗೆ ವಿರಾಮ ಕೊಟ್ಟು ಮತ್ತೆ ಶುರು ಮಾಡ್ತಾ ಇದ್ರು. ಸುಮಾರು 1-1.5 ಗಂಟೆಗಳ ಕಾಲ ಅದ್ಭುತವಾಗಿ ಬಂದಿರೋರಿಗೆಲ್ಲನೂ ತುಂಬ ಚೆನ್ನಾಗಿ ಅನುಭವಿಸಿದ್ರು. ಯಾಕೆಂತ ಹೇಳಿದ್ರೆ ಸಾಧಾರಣವಾಗಿ ಬೇರೆ ಎಲ್ಲ ಹೋಮ ಯಜ್ಞಗಳು ಮಾಡೋದ್ರಿಂದ ಬರೀ ಋತ್ವಿಕರು ಮಾಡ್ತಿರ್ತಾರೆ. ಸೊ ಬೇರೆಯವರು ಯಾರೂ ಅದ್ರಲ್ಲಿ ಏನು ಮಾಡ್ತಾ ಇರಲ್ಲ. ಆದರೆ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಇಡೀ ಹೋಮಕ್ಕೆ ಬಂದಿರೋರೆಲ್ಲ ಅದರಲ್ಲಿ ಭಾಗವಹಿಸಿದ್ರು, ಭಸ್ಮಾರ್ಚನೆ ಮಾಡ್ತಾ ಇದ್ರು. ಯಾರ ಕೈಲಿ ಭಸ್ಮಾರ್ಚನೆ ಮಾಡೋಕ್ಕಾಗ್ತಿರ್ಲಿಲ್ವೋ ಅವರಲ್ಲೇ ಕುಳಿತುಕೊಂಡ ಜಾಗದಲ್ಲೇ ಜೈ ಗುರುದೇವದತ್ತ, ಜೈ ಗುರುದೇವದತ್ತ, ಶ್ರೀ ಗುರುದೇವದತ್ತ ಅಂತ ಹೇಳ್ಕೊಳ್ತಾ ಇದ್ರು. ಹಾಗಾಗಿ ಇಡೀ ಅಲ್ಲಿ ನೆರೆದಿದ್ದಂಥ ಎಲ್ಲ ಏನು ಆಸ್ತಿಕ ಬಂಧುಗಳಿದ್ರಲ್ಲ ಅವರೆಲ್ಲರನ್ನು ಅತ್ಯಂತ ತುಂಬು ಹೃದಯದಿಂದ ಮಾಡ್ತಾ ಇದ್ರು. ಎಲ್ಲ ಮುಗಿದು ಹೋಮ ಎಲ್ಲ ಮುಗಿದ ಮೇಲೆ ಅಷ್ಟೋತ್ತರ ಶತನಾಮಾವಳಿ, ನಮ್ಮ ಸಾಯಿಬಾಬಾ ಅಷ್ಟೋತ್ತರ ಶತನಾಮಾವಳಿ ಪೂರ್ಣ ಕಾರ್ಯಕ್ರಮ ಆಗುವಷ್ಟರೊಳಗೆ ಅದಾಗಲೇ ಜನವರಿ 26 ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗಣರಾಜ್ಯೋತ್ಸವ. ಸುಮಾರು ಜನ ಸ್ಕೂಲ್ಗಳಿಗೆ, ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಗಣರಾಜ್ಯೋತ್ಸವ ಅಥವಾ ತಮ್ಮ ಕಚೇರಿಗಳಲ್ಲಿ ಗಣರಾಜ್ಯೋತ್ಸವ ಮುಗಿಸ್ಕೊಂಡು ಎಲ್ಲ ಬಂದರು. ಆರಂಭದಲ್ಲಿ ಏನಪ್ಪ ಜನನೇ ಇಲ್ಲ ಅಂದ್ಕೊಳ್ತಿದ್ದವರು ಅದಾಗಲಿ ಒಂದು 10:30-11 ಗಂಟೆ ಆಗೋಷ್ಟೊತ್ತಿಗೆ ಎಲ್ಲಿದ್ರಪ್ಪ ಜನ, ಇಷ್ಟೊಂದು ಜನ ಅನ್ನೋಗೆ ಸಾವಿರಾರು ಜನ ಅಲ್ಲಿ ಸೇರಿ ಅಮೋಘವಾಗಿ ಅದ್ಭುತವಾಗಿ ಎಲ್ಲರ ಸಮ್ಮುಖದಲ್ಲಿ ಅಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅನ್ನೋದು ಪೂರ್ಣಾಹುತಿ ಆಯಿತು.
ಪೂರ್ಣಾವತಿ ಆಗೋದಕ್ಕಿಂತ ಮುಂಚೆ ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಸುಮಾರು 7-8 ವರ್ಷಗಳಿಂದಲೂ ನಿರಂತರವಾಗಿ ನಮ್ಮ ಹರೀಶ್ ಗುರುಜಿಯವರ ಜೊತೆಯಲ್ಲೇ ನಿಂತುಕೊಂಡು ಅವ್ರ ಎಲ್ಲ ಕಾರ್ಯಕ್ರಮಗಳ ಬೆನ್ನೆಲುಬಾಗುವಂಥ ಸುಮಾರು 7-8 ಜನರನ್ನ ಅಲ್ಲಿ ಸನ್ಮಾನ ಮಾಡಲಾಯಿತು. ಮೊದಲನೇದಾಗಿ ಶ್ರೀ ಭಕ್ತವತ್ಸಲ ಶರ್ಮಾ ಅಂತ ಅವರೇನಂತ ಹೇಳಿದ್ರೆ 7-8 ವರ್ಷಗಳ ಹಿಂದೆ ನಮ್ಮ ಸನಾತನ ವೇದ ಪಾಠಶಾಲೆ ಶುರುವಾದಾಗ ಅದಕ್ಕೊಂದು ಯಾವುದಾದ್ರೂ ಒಂದು ಸ್ಥಳವಿರಬೇಕಲ್ಲ, ನಿರ್ದಿಷ್ಟವಾದ ಸ್ಥಳ ಇರಬೇಕು ಅಂತ ಹೇಳಿದಾಗ ತಿಂಡ್ಲುವಿನಲ್ಲಿ ಅವರು ತಮ್ಮ ಏನು ಶಾಲಾಲ್ಲಿ ಅಲ್ಲೊಂದು ಅವ್ರದ್ದೊಂದು ಪ್ಲೇ ಹೋಮ್ ಇತ್ತು, ಆ ಪ್ಲೇ ಹೋಮಲ್ಲೇ ಮಾರ್ಕೊಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಮ್ಮ ಮೊಟ್ಟ ಮೊದಲ ಬಾರಿಗೆ ನಮ್ಮ ಪಾಠಶಾಲೆಗೆ ಅವರು ಜಾಗ ಮಾಡಿಕೊಟ್ಟಿದ್ರು. ಸೊ ಹಾಗಾಗಿ ಅವ್ರನ್ನ ನಮ್ಮ ಗುರುಗಳು, ನಮ್ಮ ಸನಾತನ ವೇದ ಪಾಠಶಾಲೆಯ ಪರವಾಗಿ ನಮ್ಮ ಗುರುಗಳ ಆಶೀರ್ವಾದದಿಂದ ಅವ್ರನ್ನ ಸನ್ಮಾನ ಮಾಡಲಾಯಿತು. ಅದೇ ರೀತಿ ಡಾಕ್ಟರ್ ಗೌತಮ್ ನಾರಾಯಣ ರಾವ್ ಇತ್ತೀಚೆಗಷ್ಟೇ ಅವರು ಮೆಡಿಕಲ್ ಅಸ್ಟ್ರಾಲಜಿ ಅಂದರೆ ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. ಡಾಕ್ಟರೇಟ್ ಪಡೆದಷ್ಟೇ ಅಲ್ಲದೆ ಅವರು ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಜ್ಯೋತಿಷ್ಯವನ್ನು ಹೇಳ್ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಬೆನ್ನೆಲುಬಾಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಸಹ ನಮ್ಮ ಸನಾತನ ವೇದ ಪಾಠಶಾಲೆಯಿಂದ ಗೌರವ ಅರ್ಪಣೆ ಮಾಡಾಯಿತು. ಇನ್ನು ನಿರಂಜನ ಶಾಸ್ತ್ರಿಗಳು ಎಲ್ಲ ಕಣ್ಣು ಮುಂದೆನೇ ಇರಬೇಕು ಅಂತೇನಿಲ್ಲ, ಎಲ್ಲೋ ದೂರದಲ್ಲೂ ಕೂತ್ಕೊಂಡು ನಮ್ಮನ್ನ ಯಾವ ರೀತಿ ಅವ್ರನ್ನ ಪ್ರೋತ್ಸಾಹಿಸಬಹುದು, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಭಾಗಿಯಾಗಬಹುದು ಅನ್ನೋದಕ್ಕೆ ನಮ್ಮ ನಿರಂಜನ ಶಾಸ್ತ್ರಿಗಳು ಸಾಕ್ಷಿ ಆಗ್ತಾರೆ. ಯಾಕೆಂತ ಹೇಳಿದ್ರೆ ಅವರು ದೂರದ ಎಲೆಕ್ಟ್ರಾನಿಕ್ ಸಿಟಿಗೆ ಇದ್ರೂ ಸಹ ನಮ್ಮ ಎಲ್ಲ ಕಾರ್ಯಕ್ರಮಗಳಿದ್ದಾಗ ಎಲ್ಲ ಹೋಮಗಳಲ್ಲಿ ನಮ್ಮ ಜೊತೆ ಯಾವಾಗಲೂ ಬರ್ತಾರೆ. ಬರೋದಲ್ಲದೆ ನಮ್ಮ ಲಲಿತಾ ಸಹಸ್ರ ಮೊದಲು ದೇವಿಯ ಉಪಾಸಕರವರು. ಹಾಗಾಗಿ ನಮ್ಮ ಏನು ದೇವಿ ಸ್ತುತಿಗಳಿರುತ್ತೆ ಆ ಸ್ತುತಿಗಳನ್ನು ನಮ್ಮ ಆನ್ಲೈನ್ ಮುಖಾಂತರ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹೇಳ್ಕೊಟ್ಟಿರ್ತಾರೆ. ಕಳೆದ 7-8 ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ನಿರಂಜನ ಶಾಸ್ತ್ರಿಗಳಿಗೆ ನಮ್ಮ ಸನಾತನ ವೇದ ಪಾಠಶಾಲೆಯಿಂದ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಇನ್ನು ರಂಜಿತ್ ಭಟ್ ಸಂಸ್ಕೃತ ಅಂತ ಹೇಳಿದ ತಕ್ಷಣ ಎಲ್ಲರೂ ಮೃತಭಾಷೆ ಅಂತ ಹೇಳ್ತಾರೆ. ನೈವತ್ ಕ್ಲಿಷ್ಟ ಅನಚಕಠಿಣ ಅಂತ ಹೇಳಿದ್ರೆ ಸಂಸ್ಕೃತ ಕಷ್ಟನೇ ಅಲ್ಲ, ಸುಲಭವಾದ ಭಾಷೆ ಅಂತ ಹೇಳ್ಕೊಳ್ಳೋದಕ್ಕೋಸ್ಕರ ನಮ್ಮ ರಂಜಿತ್ ಭಟ್ ಇದ್ದಾರೆ. ಕಳೆದ 4-5 ವರ್ಷಗಳಿಂದಲೂ ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಸಂಸ್ಕೃತ ಹೇಳ್ಕೊಡ್ತಾ ಇದ್ದಾರೆ. ಕೇವಲ ಸಂಸ್ಕೃತ ಹೇಳ್ಕೊಡೋದಲ್ಲದೆ ಸರಸ್ವತಿ ಸುರಸಭಾ ಇದರಿಂದಲೂ ಸಂಸ್ಕೃತ ಪರೀಕ್ಷೆಗಳನ್ನ ಕಟ್ತಾ ಇದ್ದಾರೆ. ಈಗಾಗಲೇ ನಮ್ಮ ಪಾಠಶಾಲೆಯಿಂದ ಸುಮಾರು ಒಂದು 25-30 ಜನ ಹುಡುಗರುಗಳು ವಿದ್ಯಾರ್ಥಿಗಳು ಆಗ್ಲೇ ಉತ್ತಮ ಶ್ರೇಣಿಯಲ್ಲಿ ಅಂಕಗಳನ್ನು ಗಳಿಸಿದ್ದಾರೆ. ಸೊ ಹಾಗಾಗಿ ರಂಜಿತ್ ಭಟ್ರಿಗೂ ಸಹ ನಮ್ಮ ಸನಾತನ ವೇದ ಪಾಠಶಾಲೆ ಪರವಾಗಿ ಅವರನ್ನ ಗೌರವಿಸಲಾಯಿತು. ಇನ್ನು ವಿನಯ್ ಸಿಬಿ ಅಂತ, ವಿನಯ್ ಸಿಬಿ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವಿನಯ್ ಸಿಬಿ ಅವರು ಮಾಡಿದಂಥ ಕೆಲಸ ಆಡುಮುಟ್ಟದ ಸೊಪ್ಪಿಲ್ಲ, ವಿನಯ್ ಸಿಬಿ ಮಾಡಿದಂಥ ಕೆಲಸ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲಾರದು. ಶಿಕ್ಷಣವನ್ನು ಮುಗಿಸಿದ ನಂತರ ಯೋಗ ಅಲೈನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ನೋಂದಾಯಿತ ಯೋಗ ಶಿಕ್ಷಕರಾಗಿದ್ದಾರೆ. ಅದಾದ್ಮೇಲೆ ಮೊರಾರ್ಜಿ ರಾಷ್ಟ್ರೀಯ ಯೋಗ ಸಂಸ್ಥಾನದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದಾರೆ. BKS ಅಯ್ಯಂಗಾರ್ ಮತ್ತು ಅವರ ಶಿಷ್ಯ ಓಂಕಾರ್ ಅವರ ಯೋಗ ಪದ್ಧತಿಯ ಮೂಲಕ ನಮ್ಮ ಪಾಠಶಾಲೆಯಲ್ಲಿ ವಿವಿಧ ರೀತಿಯ ಪ್ರಾಪರ್ಟೀಸ್ಗಳನ್ನ ಬಳಸಿಕೊಂಡು ಅಲ್ಲಿ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಸೊ ತುಂಬಾ ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಸುಮಾರು 5-6 ವರ್ಷಗಳಿಂದ ಯೋಗ ಹೇಳ್ಕೊಡ್ತಿದ್ದಾರೆ. ಅವರಿಗೆ ನಮ್ಮ ಸನಾತನ ವೇದ ಪಾಠಶಾಲೆಯ ಪರವಾಗಿ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಲಾಯಿತು. ಇನ್ನು ಪವನ್ ಬಿಜಿ ವೃತ್ತಿಯಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್, ಆದರೆ ಪ್ರವೃತ್ತಿಯಲ್ಲಿ ಅವರು ನಮ್ಮ ಪಾಠಶಾಲೆಯ 2018ರ ಮೊದಲನೇ ಏನು ಪಾಠ ನಡೀತು ಆ ಪಾಠದ ಆನ್ಲೈನ್ ವಿದ್ಯಾರ್ಥಿಯಾಗಿದ್ದು, ನಂತರ ಅವರು ಸತತ ವೇದಾಭ್ಯಾಸ ಮಾಡಿ ವೇದಾಧಿಯಾಗಿ ವೇದನ ಚೆನ್ನಾಗಿ ಅರ್ಥ ತಿಳ್ಕೊಂಡ ಮೇಲೆ ಈಗ ನಮ್ಮ ಪಾಠಶಾಲೆಯ ಹೊಸ ಏನು ಬ್ಯಾಚ್ಗಳು ಶುರು ಆಗ್ತಿದೆ ಆ ಹುಡುಗರುಗಳಿಗೆ ಅವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಸಹ ನಮ್ಮ ಸನಾತನ ವೇದ ಪಾಠಶಾಲೆ ಪರವಾಗಿ ಅವರನ್ನು ಸನ್ಮಾನ ಮಾಡಲಾಯಿತು. ಸುಬ್ರಹ್ಮಣ್ಯ ದಾವಣಗೆರೆ ಇವರು ಸಹ ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದರು. ಪ್ರವೃತ್ತಿಯಲ್ಲಿ ನಮ್ಮ ಪಾಠಶಾಲೆಯಲ್ಲಿ ಆರಂಭದಲ್ಲಿ ವೇದನ ಕಲಿತು ಅದಾದ ನಂತರ ವೇದಕ್ಕಿಂತ ಅವರು ನಮ್ಮ ಜ್ಯೋತಿಷ್ಯದ ಬಗ್ಗೆ ಹೆಚ್ಚು ಒಲವು ತೋರಿ ನಮ್ಮ ನಾರಾಯಣ್ ಗೌತಮ್ ರಾವ್ ಅವರಿಂದ ಜ್ಯೋತಿಷ್ಯವನ್ನು ಕಲಿತು ಈಗ ಅವರು ಜ್ಯೋತಿಷ್ಯ ಪಂಡಿತರಾಗಿ ಈಗ ಅವರು ಜ್ಯೋತಿಷ್ಯನ ನಮ್ಮ ಹೊಸ ಏನು ಬ್ಯಾಚ್ ಶುರುವಾಗ್ತಿದೆ ಆ ಬ್ಯಾಚ್ ಹುಡುಗರಿಗೆ ಅವರು ಜ್ಯೋತಿಷ್ಯನ ಹೇಳ್ಕೊಡ್ತಾ ಇದ್ದಾರೆ. ಅದಲ್ಲದೆ ಜ್ಯೋತಿಷ್ಯದಲ್ಲೂ ಸಹ PhD ಮಾಡ್ತಾ ಇರೋದು ನಿಜವಾಗ್ಲೂ ಅಭಿನಂದನಾರ್ಹ. ಅವ್ರಿಗೂ ಸಹ ನಮ್ಮ ಸನಾತನ ವೇದ ಪಾಠಶಾಲೆ ಪರವಾಗಿ ಅವ್ರನ್ನ ಗೌರವ ಸಮರ್ಪಿಸಲಾಯಿತು.
ಇನ್ನು ಯಾವುದೇ ಒಂದು ವಿದ್ಯೆ ಕಲಿಬೇಕಿದ್ರೆ ಅದಕ್ಕೆ ವಯಸ್ಸಿನ ಅಂತರ ಇಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಸುಮಾರು 85 ವರ್ಷ ವಯಸ್ಸಿನುಳ್ಳ HMTA ಇಂದ ನಿವೃತ್ತರಾಗಿದ್ದರೂ ಸಹ ಅದು ನೋಡೋದಕ್ಕಷ್ಟೇ ನಿವೃತ್ತರಾದರೆ ಮನಸ್ಸಿನಲ್ಲಿ ಅವರಿಗೆ 85 ವರ್ಷ ದೇಹಕ್ಕಾದರೂ ಮನಸ್ಸಿನಲ್ಲಿ ಇನ್ನು 18ನೇ ವರ್ಷ ಹುಡುಗ ಅನ್ನೋಗೆ ನಮ್ಮ ಸನಾತನ ವೇದ ಪಾಠಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲೂ ಮೊದಲನೇದಾಗಿ ಬಂದು ನಿಂತ್ಕೊಳ್ತಾರೆ. ಮತ್ತು ಯಾವುದೇ ಕಾರ್ಯಕ್ರಮ ನಾನು ಮುಂದೆ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ನಮ್ಮ ಬರೀ ವೇದ ಪಾಠಶಾಲೆಯಲ್ಲಿ ಜ್ಯೋತಿಷನ ಸರ್ವ ಅಭ್ಯಾಸ ಮಾಡಿದ್ದಾರೆ, ಅದಲ್ಲದೆ ಸಂಸ್ಕೃತ ಸರ್ವ ಅಭ್ಯಾಸ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಪಾಠಶಾಲೆಯ ಅತ್ಯಂತ ಹಿರಿಯ ವಿದ್ಯಾರ್ಥಿಗಳಾದಂಥ ಶ್ರೀ ಶ್ರೀಕಾಂತ್ ಮಯ್ಯ ಅವರಿಗೆ ನಮ್ಮ ಸನಾತನ ವೇದ ಪಾಠಶಾಲೆ ಪರವಾಗಿ ಅವ್ರನ್ನ ಗೌರವ ಸಮರ್ಪಣೆ ಮಾಡಲಾಯಿತು. ಶ್ರೀಧರ್ ಭಟ್ ಅವರು ಸುಮಾರು 80 ವರ್ಷ ವಯಸ್ಸಿನವರಾದರೂ ಸ್ವಯಂ ಉದ್ಯೋಗಿಯಾಗಿದ್ದು ಶ್ರೀಧರು ನಮ್ಮ ಪಾಠಶಾಲೆಯಲ್ಲಿ ಜ್ಯೋತಿಷ್ಯವನ್ನು ಅಭ್ಯಾಸ ಮಾಡಿದ್ದಾರೆ. ಜ್ಯೋತಿಷ್ಯ ಅಭ್ಯಾಸನ ಮಾಡಿದಲ್ಲದೆ ಏಕಲವ್ಯನಂತೆ ಅವರು ಎಲ್ಲಿ ಪಾಠ ಮಾಡ್ತಿದ್ದಲ್ಲ, ಗುರುಗಳು ಪಾಠ ಮಾಡ್ತಿದ್ದಲ್ಲ ಅದನ್ನೇ ಸಹ ಅವರು ತಮ್ಮೆಲ್ಲ ನೋಟ್ಸ್ ಮಾಡಿಕೊಂಡು ನಮ್ಮ ಜ್ಯೋತಿಷ್ಯಕ್ಕೆ ಒಂದು ಸಿಲೆಬಸ್ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವತ್ತು ಅವರು ಬಂದಿರಲಿಲ್ಲ, ಆದರೆ ಅವ್ರನ್ನ ಹಾಗೇನೆ ಅವ್ರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಇನ್ನು ಆಶಾ ನಾರಾಯಣ ಸ್ವಾಮಿ ಅವರು ಸಮಾಜ ಸೇವಕಿಯಾಗಿದ್ದಾರೆ ಮತ್ತು ಸಮಾಜ ಸೇವಕಿಯಾಗಿರೋದಷ್ಟೇ ಇಲ್ಲದೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೂ ಆಶಾ ನಾರಾಯಣ ಸ್ವಾಮಿ ಅವರು ಬಂದು ನಮ್ಮ ಜೊತೆ ಕಳೆದ 7-8 ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ. ಸೊ ಹಾಗಾಗಿ ಆಶಾ ನಾರಾಯಣ ಸ್ವಾಮಿ ಅವರು ಸಹ ನಮ್ಮ ಸನಾತನ ವೇದ ಪಾಠಶಾಲೆ ಪರವಾಗಿ ಅವರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಇನ್ನು ಭರತ್ ನಮ್ಮ ಪಾಠಶಾಲೆಯ ವತಿಯಿಂದ ಆಯೋಜಿಸಲಾಗಿದ್ದ ಎಲ್ಲ ಯಜ್ಞ ಕಾರ್ಯಗಳಲ್ಲೂ ಸಹ ಅವರು ಫೋಟೋಗ್ರಫಿಯನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ. ಅವರ ತಂದೆ ಮತ್ತು ಅವರ ಮಾವ ಮತ್ತು ಅವರ ದೊಡ್ಡಪ್ಪ ಇಡೀ ಕುಟುಂಬದವರೇ ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ, ವೇದವನ್ನು ಅಭ್ಯಾಸ ಮಾಡ್ತಿದ್ದಾರೆ. ಅವರ ಮಗನಾದಂಥ ಶರತ್ ಸಹ ವೃತ್ತಿಯಲ್ಲಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಅದರ ಪ್ರವೃತ್ತಿಯಲ್ಲಿ ಫೋಟೋಗ್ರಾಫರ್. ನಮ್ಮ ಸನಾತನ ವೇದ ಪಾಠಶಾಲೆಯಲ್ಲಿ ಬಂದು ನಿಸ್ವಾರ್ಥವಾಗಿ ಅಷ್ಟೂ ಹೋಮಗಳಲ್ಲಿ ಮತ್ತು ಕೇವಲ ಹೋಮಗಳಷ್ಟೇ ಇಲ್ಲದೆ ಬೇರೆ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅದಕ್ಕೆ ಬಂದು ಉಚಿತವಾಗಿ ಫೋಟೋಗಳನ್ನು ತೆಗೆದುಕೊಡ್ತಿದ್ದಾರೆ. ಅದರಲ್ಲೂ ಈ ಬಾರಿ ವಿಶೇಷವಾಗಿ ತನ್ನ ಮತ್ತೊಬ್ಬ ಸಂಬಂಧಿಯನ್ನ ದ್ರೋಣ್ ಸಹ ತಗೊಂಡು ಈ ಸತಿ ದ್ರೋಣಲ್ಲೂ ಅತ್ಯುತ್ತಮವಾದ ಫೋಟೋಗಳನ್ನು ತೆಗೆದುಕೊಟ್ಟಿದ್ದಾರೆ. ಹಾಗೆ ಅವ್ರಿಗೂ ಸಹ ನಮ್ಮ ಸನಾತನ ವೇದ ಪಾಠಶಾಲೆ ಪರವಾಗಿ ಅವ್ರನ್ನ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಲಾಯಿತು ಮತ್ತು ಅವ್ರ ಗೌರವ ಸಮರ್ಪಣೆ ಮಾಡಲಾಯಿತು. ಇನ್ನು ನವೀನ್ ವಸಿಷ್ಠ ಯಾವುದೇ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕಿತ್ತು ಹೇಳಿದ್ರೆ ಧ್ವನಿವರ್ಧಕ ತುಂಬ ಮುಖ್ಯ ಆಗುತ್ತೆ. ಧ್ವನಿ ಮತ್ತು ಬೆಳಕು ಮತ್ತು ಧ್ವನಿಗಳು ಅವಶ್ಯಕವಾಗಿರುತ್ತೆ. ಹಿಂದಿನ ದಿನ ಸಂಜೆಯ ಬೆಳಕು ಮತ್ತು ಮಾರನೇ ದಿವಸ ಇಡೀದಲ್ಲಿ ನಮ್ಮ ಪಾಠಶಾಲೆಯಲ್ಲಿ ನಮ್ಮ ಯಜ್ಞಗಳಿಗೆಲ್ಲ ಬೆಳಕು, ಅಷ್ಟೇ ಅಲ್ಲದೆ ಮೈಕ್ ಯಾವುದೇ ರೀತಿಯ ತೊಂದರೆ ಆಗದಂತೆ ಸುಮಾರು 4-5 ವರ್ಷಗಳಿಂದಲೂ ಸತತವಾಗಿ ಉಚಿತವಾಗಿ ನಮ್ಮ ಮೈಕ್ ಸೆಟ್ಗಳನ್ನು ಕೊಡ್ತಾ ಇದ್ದಾರೆ, ಧ್ವನಿವರ್ಧಕಗಳನ್ನು ಅಳವಡಿಸ್ತಾ ಇದ್ದಾರೆ. ಹಾಗಾಗಿ ನವೀನ್ ವಸಿಷ್ಠ ಅವ್ರಿಗೂ ನಮ್ಮ ಸನಾತನ ವೇದ ಪಾಠಶಾಲೆಯಿಂದ ಪರವಾಗಿ ಅವ್ರನ್ನ ಗೌರವಿಸಲಾಯಿತು. ಇನ್ನು ಕಡೆಯದಾಗಿ ಶ್ರೀಕಂಠ ಬಳಗಂಚಿ ಅರ್ಥಾತ್ ನಾನು ಶ್ರೀಕಂಠ ಬಳಗಂಚಿ ಕಳೆದ 6-7 ವರ್ಷಗಳಿಂದ ನಾನು ಸನಾತನ ವೇದ ಪಾಠಶಾಲೆಯ ವಿದ್ಯಾರ್ಥಿಯಾಗಿದ್ದೇನೆ. ಸೊ ವಿದ್ಯಾರ್ಥಿಯಾಗಿರೋದೇ ಸನಾತನ ವೇದ ಪಾಠಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಸಹಾಯ ಮಾಡ್ತಾ ಇದ್ದೇನೆ. ಮತ್ತು ಕಾರ್ಯಕ್ರಮದ ಇಡೀ ನಿರೂಪಣೆಯ ಜವಾಬ್ದಾರಿಯನ್ನು ನಾನು ವಹಿಸ್ಕೊಂಡಿದ್ದೀನಿ. ಅಂದರೆ ನಮ್ಮ ಯಜ್ಞ ಸುಸೂತ್ರವಾಗಿ ನಡೀಬೇಕಿದ್ರೆ ಒಬ್ಬ ಸಾರಥಿ ಇರಬೇಕು. ಆ ಸಾರಥಿ ನೋಡಬೇಕಿದ್ರೆ ಆ ಜಾಗದಲ್ಲಿ ನಾನು ನಿಂತ್ಕೊಂಡು ಅಂದರೆ ಗುರುಗಳು ಮತ್ತು ಬೇರೆಯವರೆಲ್ಲ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇರಬೇಕಿದ್ರೆ ಇಡೀ ಕಾರ್ಯಕ್ರಮನ ನಿಭಾಯಿಸೋದ್ರಲ್ಲೇ ಮತ್ತು ಸಮಯ ಸಾರಣಿ ನಡೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀನಿ. ಇದನ್ನು ಮೆಚ್ಚಿ ನಮ್ಮ ಗುರುಗಳು ತಮ್ಮ ಅಮೃತ ಹಸಿಯಿಂದ ನನಗೆ ಗೌರವ ಸಮರ್ಪಣೆ ಮಾಡಿದ್ರು. ಇದು ನಿಜಕ್ಕೂ ನನ್ನ ಜೀವನದಲ್ಲಿ ಯಾಕೆಂತ ಹೇಳಿದ್ರೆ ಯಾವಾಗಲೂ ಮನೆಯಲ್ಲಿ ಹೊರಗಡೆ ಎಲ್ಲ ತುಂಬ ನಾವು ಅಭಿನಂದನೆ ತಗೊಳ್ಬೋದಂತಿದ್ದು, ಹೊರಗಿನವರು ತುಂಬ ನಮ್ಮನ್ನು ಅಭಿನಂದಿಸ್ತಾರೆ. ಆದರೆ ಮನೆಯಲ್ಲಿ ನಾವು ತಗೊಳ್ಳೋದಿದೆಯಲ್ಲ ಅದು ತುಂಬ ಹೆಚ್ಚು. ಯಾಕಂದರೆ ಸಾಧಾರಣವಾಗಿ ಮನೆಯವ್ರನ್ನ ಹೊಗಳೋದಿಲ್ಲ. ಆದರೆ ಇಲ್ಲಿ ಅಪರೂಪ ಅಂತ ಹೇಳಿದ್ರೆ ಸನಾತನ ವೇದ ಪಾಠಶಾಲೆಯಲ್ಲಿ ನನ್ನ ಏನು ಅಳಿಲು ಸೇವೆಯನ್ನು ಗುರುತಿಸಿ ನನಗೂ ಸಹ ಅವರು ಗೌರವ ಸಮರ್ಪಣೆ ಮಾಡಿದ್ರು. ಅದಕ್ಕೋಸ್ಕರ ನಾನು ತುಂಬ ಹೃದಯದ ಆಭಾರಿಯಾಗಿದ್ದೇನೆ.
ಇಷ್ಟು ಜನ ಇದ್ದರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಭಕ್ತಾದಿಗಳ ಸಂಖ್ಯೆ. ಬಹಳ ಒಂದು ಸಂತೋಷದ ಸಮಾಚಾರ. ಸೊ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಈ ಪಾಠಶಾಲೆ ಮೇಲೆ, ಇಲ್ಲಿ ಪಾಠ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ, ಗುರುಗಳ ಮೇಲೆ ಎಷ್ಟು ಭಕ್ತಿ ಇದೆ, ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗುತ್ತೆ ಇದರಿಂದ. ನಮ್ಮ ಹರೀಶ್ ಶರ್ಮಾ ಅವರು ಕಾರ್ಯಕ್ರಮ ಮಾಡಲಿಕ್ಕೆ 2 ತಿಂಗಳು 2.5 ತಿಂಗಳು 3 ತಿಂಗಳ ಮುಂಚೆನೇ ಫೋನ್ ಮಾಡಿ ಈ ಥರ ದಿನ ಮಾಡಬೇಕು ಅಂತಿದ್ದೀವಿ, ನಿಮಗೆ ಸೌಕರ್ಯ ಇದೆಯಾ ಅಂತ ಕೇಳಿ ಕಾರ್ಯಕ್ರಮ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ತುಂಬ ಸಲಹೆ ತಗೋತಾರೆ. ಅವರಿಗೆಲ್ಲ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಅವರು ನಮ್ಮ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ಭಕ್ತಿ, ಗೌರವ ಎಲ್ಲ ಫಸ್ಟ್ ಕ್ಲಾಸಾಗಿ ಅರೇಂಜ್ ಮಾಡಿರ್ತಾರೆ. ಸುಮ್ಮನೆ ನಾವು ಸೈನ್ ಮಾಡೋದಷ್ಟೇ, ಸೀಲ್ ಕೂಡ ಹಾಕಿ ತೊಗೊಂಡ್ಬಿಡ್ತಾರೆ. ಅವರು ಸೈನ್ ಮಾಡಿಕೊಟ್ಬಿಟ್ರೆ ಆಗೋಯ್ತು, ನಮ್ಗೆ ಅದೇನು ಪ್ರೂಫ್ ನೋಡೋ ಕೆಲಸವೂ ಇರೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗೆಲ್ಲ ಏರ್ಪಾಟ್ ಮಾಡಿರ್ತಾರೆ. ಆದ್ದರಿಂದ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ, ಶ್ರದ್ಧೆ, ನಿಮ್ಮಗಳ ಸಹಕಾರ, ಅದರಿಂದ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವಂಥ ಹುಮ್ಮಸ್ಸನ್ನು ಕೊಟ್ಟು, ಮುಖ್ಯವಾಗಿ ಎಲ್ಲರೂ ವೇದಾಧ್ಯಯನ ಮಾಡಬೇಕು. ಅದು ಬಹಳ ಮುಖ್ಯ. ಲೌಕಿಕರು ಚೆನ್ನಾಗಿ ವೇದಾಧ್ಯಯನ ಮಾಡಿ ಕಂಠಸ್ಥ ಮಾಡ್ಕೋಬೇಕು. ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋದಾಗ ಬುಕ್ ನೋಡ್ಕೊಂಡು ವೇದ ಹೇಳೋದಕ್ಕಿಂತ ಹೆಚ್ಚು ಕಂಠಸ್ಥ ಮಾಡಿಕೊಂಡ್ರೆ ಬಹಳ ಅನುಕೂಲ. ನಮ್ಮ ವಿದ್ಯಾರ್ಥಿಗಳಿಗೂ ಸೇರಿ ಹೇಳ್ತಾ ಇರೋದು ನಾನು, ನಮ್ಮ ವಿದ್ಯಾರ್ಥಿಗಳಿಗೂ ಸೇರಿ ಹೆಚ್ಚು ಕಂಠಸ್ಥ ಮಾಡಿದ್ರೆ ಹೆಚ್ಚು ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಚೆನ್ನಾಗಿ ಎಂಜಾಯ್ ಮಾಡಬಹುದು ವೇದ ವರ್ಷನ. ಸೊ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ಈ ಕಾರ್ಯಕ್ರಮ ಮಾಡಬೇಕಿತ್ತು, ಸುಮಾರು ಜನ ಬಂದಿರಬೇಕಿದ್ರೆ ಅವ್ರನ್ನೆಲ್ಲ ಸಂದರ್ಶನ ಮಾಡಲಾಯಿತು. ಮತ್ತೆ ಅವರಿಗೆ ಯಾವ್ಯಾವ ರೀತಿ, ನಮಗೆ ಹೋಮ ಯಾವ ರೀತಿ ಅನ್ನಿಸ್ತು, ಮತ್ತೆ ಇಲ್ಲಿನ ಅಚ್ಚುಕಟ್ಟೆ ಯಾವ ರೀತಿ ಇತ್ತು, ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇತ್ತು, ಇಲ್ಲಿ ಅಂತ ಹೇಳಿದಾಗ ಯಾವ ರೀತಿ ಹೇಳಿದ್ರು ಅಂತ ಹೇಳೋದನ್ನ ಈಗ ನಾವು ನೋಡೋಣ ಬನ್ನಿ. ಸಜ್ಜನರಿಗೆ ಎಲ್ಲರಿಗೂ ನಮಸ್ಕಾರ. ನಾನು HB ವೆಂಕಟೇಶ್ ಅಂತ ಶಿರಡಿ ಸಾಯಿಬಾಬಾ ದೇವಸ್ಥಾನದ ಫೌಂಡರ್ ಟ್ರಸ್ಟಿ. ಇವತ್ತು ಮತ್ತು ನಾಳೆ ನಮ್ಮ ದೇವಸ್ಥಾನದ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮಗಳಿದೆ. ನಮ್ಮ ವಿದ್ಯಾರಣ್ಯಪುರದ ಸನಾತನ ವೇದ ಪಾಠಶಾಲೆ ಅವರ ಕಡೆಯಿಂದ ಕಳೆದ 5 ವರ್ಷಗಳಿಂದ ಪ್ರತಿ ವರ್ಷ ಒಂದೊಂದು ಯಜ್ಞ ಮಾಡ್ತಾ ಇದ್ದಾರೆ, ಯಾಗ ಮಾಡ್ತಾ ಇದ್ದಾರೆ. ಯಾಗ, ಹೋಮ ಎಲ್ಲ ಚಳ್ಳಕೆರೆ ಬ್ರದರ್ಸು ಅವರೆಲ್ಲ ಬಂದು ವಿಶೇಷವಾದ ಕಾರ್ಯಕ್ರಮ ನಡೆಯುತ್ತೆ. 2 ದಿವಸ ಕಾರ್ಯಕ್ರಮ ನಡೆಯುತ್ತೆ. ಅದೇ ಪ್ರಕಾರ ಈ ವರ್ಷ 5ನೇ ವರ್ಷ ಮಾಡ್ತಾ ಇದ್ದಾರೆ. ಈ ವರ್ಷದ ಥೀಮು ಗುರುಗಳ ಬಗ್ಗೆ ಮಾಡಬೇಕು ಅಂತ ಹೇಳಿ ಸದ್ಗುರು ಯಜ್ಞ ಅಂತ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ದೇವಸ್ಥಾನದ ಆವರಣದಲ್ಲಿ ಒಂದು ಹಬ್ಬದ ಒಂದು ರೀತಿಯಲ್ಲಿ ನಡೀತಾ ಇದೆ. ಧನ್ಯವಾದ. ನಾನು ವಿದ್ಯಾರಣ್ಯಪುರದ ನಿವಾಸಿ, 30 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀನಿ. ನಮ್ಮ ವಿದ್ಯಾರಣ್ಯಪುರದಲ್ಲಿ ಹಿಂದುತ್ವದ ಕುರಿತು ಬಹಳ ಕಾರ್ಯಕ್ರಮಗಳು ನಡೀತಿರ್ತೈತೆ. ಇದೇ ರೀತಿ ಜಾಗೃತಿ ತರ್ತಾ ಇದ್ದು ಆಗಾಗ ಈ ಥರ ಕಾರ್ಯಕ್ರಮ ನಡೀತಾನೆ ಇರಬೇಕು. ನಮ್ಮ ಹಿಂದುತ್ವನ ಯಾರೂ ಮರಿಬಾರ್ದು. ಇದು ನಮ್ಮ ಸೌಭಾಗ್ಯ. ಈ ಥರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಈ ಥರ ಹೆಚ್ಚು ಸಂಖ್ಯೆಗಳಲ್ಲಿ ಜನ ಎಲ್ಲ ಬಂದಿದ್ದಾರೆ. ತುಂಬ ಸಂತೋಷದ ವಿಷಯ. ಜೈ ಭಾರತ್ ಮಾತಾ ಕಿ. ನನ್ನ ಹೆಸರು ಆಶಾ ಅಂತ. ಇಲ್ಲಿ ಪ್ರಾಯೋಜಕ ಮಂಡಳಿಯಲ್ಲಿ ಹೆಣ್ಮಕ್ಕಳಲ್ಲಿ ನಾನು ಇನ್ಚಾರ್ಜ್ ಆಗಿದ್ದೀನಿ. ವರ್ಷವೂ ನಾವು ಲೋಕ ಕಲ್ಯಾಣಕ್ಕೋಸ್ಕರ ಸನಾತನ ಧರ್ಮದ ಉಳಿವಿಗಾಗಿ ಹರೀಶ್ ಶರ್ಮಾ ಮತ್ತು ಗೌತಮ್ ಶರ್ಮಾ ಹಾಗೂ ನಿರಂಜನ ಶಾಸ್ತ್ರಿಗಳ ನೇತೃತ್ವದಲ್ಲಿ ಹಾಗೂ ಸನಾತನ ವೇದ ಪಾಠಶಾಲೆ ಎಲ್ಲ ಸದಸ್ಯರ ಒಂದು ಬೆಂಬಲದಿಂದ ಈ ಯಾಗ ನಡೀತದೆ. ಇದರ ಉದ್ದೇಶ ಒಂದೇ, ನಮ್ಮ ಧರ್ಮವನ್ನು ಉಳಿಸಬೇಕು, ಬೆಳೆಸಬೇಕು. ಬಂದಂಥ ಯುವ ಪೀಳಿಗೆಗೆ ಹಾಗೂ ಸಣ್ಣ ಮಕ್ಕಳಿಗೂ ಕೂಡ ಸಂಸ್ಕಾರವನ್ನು, ಶಿಕ್ಷಣವನ್ನು ಹಾಗೂ ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಬೇಕು ಅನ್ನೋದು ನಮ್ಮದು ಮೂಲ ಉದ್ದೇಶ. ಅದಕ್ಕೆ ಸನಾತನ ವೇದ ಪಾಠಶಾಲೆ ಯಾವುದೇ ಲಿಂಗಭೇದ ಇಲ್ಲ, ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಮಂತ್ರಗಳನ್ನು, ಹಾಗೆ ಧರ್ಮದ ಉದ್ಧಾರಕ್ಕಾಗಿ ಏನು ಬೇಕೋ ಅದೆಲ್ಲವನ್ನು ಕಲಿಸ್ತಾ ಇದೆ, ಸಂಸ್ಕಾರವನ್ನು ಕೊಡ್ತಾ ಇದೆ. ನಿಗಳನ್ನು ತಿಳಿಸ್ತೆ. ಸೊ ನಾವು ತಿಂಗಳು, ವಿದ್ಯಾರಣ್ಯಪುರ ಮತ್ತು ಕೊಡಗೆಹಳ್ಳಿ ಕಡೆಯಿಂದ ನಾವೆಲ್ಲ ಸುತ್ತಮುತ್ತ ಜನ ಎಲ್ಲ ನಾವು ಬಂದಿದ್ದೀವಿ. ಇದು ಸುಮಾರು 5 ವರ್ಷದಿಂದ ನಡೀತಾ ಇದ್ದಾರೆ ಸರ್. 5 ವರ್ಷದಿಂದ ಇವರು ಸನಾತನ ವೇದ ಪಾಠಶಾಲೆಯವರು ನಡೆಸ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರು ಯಾವತ್ತೂ ನಮ್ಮನ್ನು ಎಲ್ಲ ಕಾರ್ಯಕ್ರಮಗಳಿಗೂ ಕರೀತಾರೆ. ಬರೀ ಬ್ರಾಹ್ಮಣರೇ ಬರಬೇಕು ಅಂತ ಏನಿಲ್ಲ, ಎಲ್ಲ ಜನರು ಬಂದು ಈ ಕಾರ್ಯಕ್ರಮವನ್ನು ಕೈಗೊಳ್ಬೋದು. ಸೊ ಅವ್ರು ಯಾರು ಬಂದ್ರೂ ಭೇದ ಭಾವ ಒಂದು ಮಾಡೋದಿಲ್ಲ. ಸೊ ಅದನ್ನು ನಾವು ತುಂಬ ಇದರಿಂದ ಹೇಳ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಗಿದೆ ಸರ್. ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಇನ್ನು ಕಾರ್ಯಕ್ರಮ ಚೆನ್ನಾಗಿ ನಡೀಬೇಕು ಅಂತ ಹೇಳಿದ್ರೆ ಎಲ್ಲರ ಸಹಕಾರ ಬೇಕು. ಸೊ ಈ ಸಹಕಾರಕ್ಕೆ ಅಂತ ಹೇಳಿದ್ರೆ ಅದರಲ್ಲೂ ಇಡೀ ಆವರಣಗಳನ್ನು ಬಿಟ್ಕೊಟ್ಟಂತಹ
ಗಣೇಶ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸಾಯಿಬಾಬಾ ದೇವಸ್ಥಾನದ ಆಡಳಿತ ಮಂಡಳಿ, ಅದರಲ್ಲೂ ವಿಶೇಷವಾಗಿ ಈ ಸತಿ ಸಾಯಿಬಾಬಾ ಆಡಳಿತ ಮಂಡಳಿ ಇದೆ ಅಂತ ಹೇಳಿದ್ರೆ ನಾವು ಪ್ರತಿ ಸತಿನೂ ಕೇಳ್ಕೊಳ್ತಾ ಇದ್ವಿ, ಇಡೀ ಪ್ರಾಂಗಣದಲ್ಲಿ ಒಂದು ದೊಡ್ಡದಾದ ಮೇಲು ಚಾವಣಿಯನ್ನು ಕಟ್ಟಿಸ್ಕೊಡ್ಬೇಕು ಅಂತೇಳಿ ಅವರು ಮೇಲು ಚಾವಣಿಗಳನ್ನು ಸಹ ಕಟ್ಟಿಕೊಟ್ಟು ಈ ಸತಿ ಸುಸೂತ್ರವಾಗಿ ತುಂಬ ಚೆನ್ನಾಗಿ, ಯಾಕಂದರೆ ಪ್ರತಿ ಸತಿ ನಾವು ಅದಕ್ಕೋಸ್ಕರ ನಾವಲ್ಲಿ ಶಾಮಿಯಾನ ಹಾಕ್ಸ್ತಾ ಇದ್ವಿ, ಅದಕ್ಕೋಸ್ಕರ ಬೇರೆ ಬೇರೆ ಅಲ್ಲಿ ಹೋಮಕ್ಕೆ ತಾಗಬಾರ್ದು ಅಂದ್ಬಿಟ್ಟು ಅದಕ್ಕೊಂದು ತಗಡಿಂದೆಲ್ಲ ಕಟ್ಟಬೇಕಾಗಿತ್ತು. ಆದರೆ ಈ ಸತಿ ಎಲ್ಲ ಚೆನ್ನಾಗಿಲ್ಲ, ತುಂಬ ಅದ್ಭುತವಾಗಿರುವಂಥ ಒಂದು ಮೇಲ್ಛಾವಣಿಯನ್ನು ಹಾಕಿಸ್ಕೊಟ್ಟಿದ್ರು. ಹಾಗಾಗಿ ಎಲ್ಲೂ ಸಹ ಒಂದು ಚೂರು ಹೋಮ ಮಾಡಬೇಕಿದ್ರೆ ಅದರ ಹೋಮದ ಹೊಗೆ ಹೀಗೆ ಇಲ್ಲದಲೇ ಆಯಿತು. ಸೊ ಹಾಗಾಗಿ ನಮ್ಮ ಸನಾತನ ವೇದ ಪಾಠಶಾಲೆ ಪರವಾಗಿ ಅವ್ರನ್ನ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸಿದ್ವಿ. ಅದೇ ರೀತಿ ಗಣೇಶ ದೇವಸ್ಥಾನದ ಸಹ ಮಧ್ಯೆ ಇದ್ದಂತಹ ಚಿಕ್ಕದಾದಂಥ ಒಂದು ಜಾಗ ಇತ್ತು, ಆ ಜಾಗನ ಈ ಸತಿ ಅದನ್ನು ತೆಗೆದುಬಿಟ್ಟು ದೊಡ್ಡದ ವಿಶಾಲವಾದ ಸ್ಥಳ ಮಾಡಿಕೊಟ್ಟಿದ್ರು. ಸೊ ವಿಶಾಲವಾದ ಸ್ಥಳ ಇದರಿಂದ ಚೆನ್ನಾಗೋಸ್ಕರ ಅಚ್ಚುಕಟ್ಟಾಗಿ ಎಲ್ಲರಿಗೂ ಸಹ ಭೋಜನ ವ್ಯವಸ್ಥೆ ಮಾಡೋಕ್ಕೆ ಅನುಕೂಲ ಆಯಿತು. ಮತ್ತು 2 ದಿನಗಳ ಪ್ರಸಾದ ಅಂದರೆ ನಮ್ಮ ಹಿಂದಿನ ದಿವಸದ ಪ್ರಸಾದ ಮತ್ತು ಮಾರನೇ ದಿವಸದ ಪ್ರಸಾದವನ್ನು ನಮ್ಮ ವಿದ್ಯಾರಣ್ಯಪುರದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನಾರ್ಚಕರಾದಂಥ ವಸಂತ್ ಗುರೂಜಿಯವರು, ವಸಂತ ಶಾಸ್ತ್ರಿಗಳಿದಾರಲ್ಲ, ಅವರು ವಹಿಸ್ಕೊಂಡಿದ್ರು. ಅವರು ಯಾವಾಗಲೂ ಅಷ್ಟೇ ನಮ್ಮ ಎಲ್ಲ ಕಾರ್ಯಕ್ರಮ, ನಮ್ಮ ದೇವಸ್ಥಾನದ ನಮಗೋಸ್ಕರನೇ, ನಮ್ಮ ಸನಾತನ ವೇದ ಪಾಠಶಾಲೆಗೋಸ್ಕರ ಒಂದು ಜಾಗವನ್ನು ಕೊಟ್ಟಿರೋದು ಅಷ್ಟೇ ಅಲ್ಲದೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಬೆನ್ನೆಲುಬಾಗಿರ್ತಾರೆ. ನಾವು ಪ್ರತಿಯೊಂದು ಏನು ಕೇಳ್ತೀವಿ ಅದಕ್ಕೆ ಇಲ್ಲ ಅಂತ ಹೇಳೋದ್ರಲ್ಲಿ ಪ್ರತಿಯೊಂದಕ್ಕೂ ಮಾಡ್ತಿರ್ತಾರೆ. ಸೊ ಹಾಗಾಗಿ ಈ ಬಾರಿಯೂ ಸಹ ನಾವು ಪ್ರಸಾದ ವ್ಯವಸ್ಥೆ ನೋಡಬೇಕು ಅಂತ ಹೇಳಿದಾಗ ಹಿಂದಿನ ದಿವಸಕ್ಕೆ ಮತ್ತು ಮಾರನೇ ದಿವಸಕ್ಕೆ ಸಾರ್ವಜನಿಕರಿಗೆ ಏನು ಅವಶ್ಯಕತೆ ಇತ್ತು ಎಲ್ಲರಿಗೂ ಸಹ ಪ್ರಸಾದನ ಕೊಟ್ಟರು. ಅದೇ ರೀತಿಯಲ್ಲಿ ಸುಮಾರು ಜನಗಳು ಬೇರೆ ಬೇರೆ ಥರ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದವರು ಸಹ ನಾವು ಆಭಾರಿಗಳಾಗಿರ್ತೀವಿ. ಅಂದರೆ ಲೋಕ ಕಲ್ಯಾಣಕ್ಕೆ ಮಾಡ್ತಾ ಇರಬೇಕಿದ್ರೆ ಸುಮಾರು ಜನ ಮಾಡಿದ್ರು, ಸುಮಾರು ಜನ ಸಹಾಯ ಮಾಡಿದ್ರು. ಇದಷ್ಟೇ ಇಲ್ಲದೆ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ ಚಂಡೆ ವಾದನ. ನಮ್ಮ ವಿದ್ಯಾರಣ್ಯಪುರದ ಚಂಡೆ ಅವರೆಲ್ಲರದು ವೃತ್ತಿಯಲ್ಲಿ ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ. ಆದರೆ ತಮ್ಮ ಕುಲವೃತ್ತಿ ಏನಿದೆ ಚಂಡೆ ವಾದನ ಮಾಡೋದನ್ನು ಅದನ್ನು ಬಿಡಬಾರ್ದು ಅನ್ನೋದಕ್ಕೋಸ್ಕರ ಏನು ಮಾಡಿದ್ರೆ ಅಂದರೆ ಅವರೇ ಒಂದು ತಂಡ ಕಟ್ಕೊಂಡಿದ್ದಾರೆ. ಆ ತಂಡದ ಮೂಲಕ ನಮ್ಮ ಏನು ಹೋಮ ನಡೀತಾ ಇತ್ತು ಅಥವಾ ಪೂರ್ಣಾಹುತಿ ಸಮಯಾಗಿ ಸುಮಾರು ಒಂದು 10-15 ನಿಮಿಷಗಳ ಕಾಲ ತಮ್ಮ ಚಂಡೆನ ನುಡಿಸು ಅದ್ಭುತವಾಗಿ ಚಂಡೆ ನುಡಿಸೋ ಮುಖಾಂತರ ಎಲ್ಲರಿಗೂ ಸಹ ಎಲ್ಲರ ಮನೆಗಳನ್ನು ತನ್ನಿಸಿದ್ರು. ಸೊ ಹಾಗಾಗಿ ಅವ್ರಿಗೂ ಸಹ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇಡೀ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತು. ಮತ್ತೆ ಚಳ್ಳಕೆರೆ ಸಹೋದರರು ಯಾವಾಗಲೂ ಹೇಳ್ತಿರ್ತಾರೆ, ಅದರಲ್ಲೂ ಶ್ರೀನಿವಾಸನ್ ಗುರೂಜಿ ಹೇಳ್ತಿರ್ತಾರೆ ಏನಂತ ಹೇಳಿದ್ರೆ, ಸಮಯ ಸಾರಣಿಗೆ ನಾವು ತುಂಬ ಶ್ರೇಷ್ಠತೆ ಅಂದರೆ ತುಂಬ ನಾವು ಮಹತ್ವ ಕೊಡ್ತೀವಿ ಅಂತ. ಅವ್ರು ಎಷ್ಟು ಎಲ್ಲಿವರೆಗೂ ನಮ್ಮನ್ನ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಅವರು ನೋಡಿರೋ ಪ್ರಕಾರ 2 ಕಡೆ ತುಂಬ ಚೆನ್ನಾಗಿ ಸಮಯ ಸಾರಣಿ ಮಾಡ್ತಾರಂತೆ. ಮೊದಲನೇದು ರಾಮಕೃಷ್ಣಾಶ್ರಮ, ಮೈಸೂರಲ್ಲಿರೋ ರಾಮಕೃಷ್ಣಾಶ್ರಮದಲ್ಲಿ ತುಂಬ ಚೆನ್ನಾಗಿ ಸಮಯ ನೋಡ್ಕೊಂಡು ಹೋಗ್ತಾರಂತೆ. ಈ 2ನೇದು ಯಾವಾಗಲೂ ಅಂತ ಹೇಳಿದ್ರೆ ವಿದ್ಯಾರಣ್ಯಪುರದ ಸನಾತನ ವೇದ ಪಾಠಶಾಲೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಅವರು ತುಂಬ ಯಾವಾಗಲೂ ಹೇಳೋದು ಅಂತ ಹೇಳಿದ್ರೆ ಇಲ್ಲಿಯ ನಿಶ್ಶಬ್ದತೆ. ಅಂದರೆ ಸುಮಾರು 1000 ಜನರು ಸೇರಿದ್ರು, ಯಾವುದೇ ಹೋಮ ಮಾಡಬೇಕಿದ್ರೆ ಯಾವುದೇ ರೀತಿಯ ಭಂಗ ಬರದಲ್ಲಿ ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಸತತವಾಗಿ ಅವರು ನಮ್ಮ ಗುರುಗಳನ್ನ ಮತ್ತು ನಮ್ಮ ಗುರುಗಳಾದ ಹರೀಶ್ ಶರ್ಮಾ ಮತ್ತು ಅವರ ತಂಡದವರನ್ನ ಯಾವಾಗಲೂ ಉಳಿತಿರ್ತಾರೆ. ಈ ಬಾರಿಯೂ ಸಹ ಅಷ್ಟೇ ಹೃತ್ಪೂರ್ವಕವಾಗಿ ಮನಸ್ಸಪೂರ್ವಕವಾಗಿ ಆಶೀರ್ವಾದ ಮಾಡಿದ್ರು. ಸೊ ಹಾಗಾಗಿ ಮತ್ತೆ ನೀವು ಯಾವಾಗಲೂ ಕರೆದ್ರೂ ನಾವು ನಿಮ್ಮ ಜೊತೆ ಇರೋದಕ್ಕೆ ಯಾವಾಗಲೂ ಸದಾ ಸಿದ್ಧ ಅಂತ ಒಂದು ನಮಗೆ ಹೇಳಿದ್ದು ಇನ್ನೂ ತುಂಬ ಚೆನ್ನಾಗಿತ್ತು. ಅಂತಿಮವಾಗಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಎಲ್ಲರಿಗೂ ಸಹ ಬಂದಿರೋರಿಗೆಲ್ಲರಿಗೂ ಸುಗ್ರಾಸವಾದಂತಹ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಒಳಗಡೆ ಮತ್ತು ಹೊರಗಡೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ಅತ್ಯುತ್ತಮವಾಗಿ ಮತ್ತು ಎಲ್ಲರೂ ಸಹ ಖುಷಿ ಪಡುವಂಥ ರೀತಿಯಲ್ಲಿ ಇಡೀ 2 ದಿನಗಳ ಕಾಲದ ಕಾರ್ಯಕ್ರಮ ನಡೆದು ಎಲ್ಲರೂ ಸಹ ಆನಂದ ತುಲಿತರಾಗಿ ಹೋದರು ಅಂತ ಹೇಳಿದ್ರು ತಪ್ಪಾಗಲಾರದು. ಸಾಧಾರಣವಾಗಿ ಎಲ್ಲ ಪಾಠಶಾಲೆಗಳು ಅಂತ ಹೇಳಿದ್ರೆ ಒಂದು ವಯಸ್ಕರಿಗೆ ಮಾತ್ರ ವೇದ ಹೇಳ್ಕೊಡ್ತಾರೆ. ಅದರಲ್ಲಿ ಅಂತ ಹೇಳಿದ್ರೆ ವಯಸ್ಕರು ದೊಡ್ಡವರಾದ್ಮೇಲೆ ಅವರು ವೇದ ಕಲಿತಾ ಇರ್ತಾರೆ. ಆದರೆ ನಮ್ಮ ಪಾಠಶಾಲೆ ಅಂತ ಹೇಳಿದ್ರೆ ಒಂದು ವಿಭಿನ್ನ ಅಂತ ಹೇಳಿದ್ರೆ 6 ವಯಸ್ಸಿನಿಂದ ಹಿಡಿದು 60 85 ವರ್ಷದಿಂದ ಆ ಬಾಲ ವೃದ್ಧರಾದಿಯಾಗಿ ಎಲ್ಲರೂ ಸಹ ಇಲ್ಲಿ ಸಂಸ್ಕೃತ ವೇದ ಪಠಣ ಮತ್ತು ಶ್ಲೋಕಗಳನ್ನೆಲ್ಲ ಕಲಿತಾರೆ ಅಂತ ಹೇಳೋದಕ್ಕೆ ಹೇಳ್ಕೊಡ್ತೀವಿ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಅಂತ ಹೇಳಿದ್ರೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಸುಮಾರು 20ಕ್ಕೂ ಹೆಚ್ಚಿನ ಮಕ್ಕಳುಗಳು ಅಂದರೆ ಚಿಕ್ಕ ಮಕ್ಕಳು ಸುಮಾರು ಒಂದು 4 ವರ್ಷದಿಂದ 6-7 ವರ್ಷದ ಹುಡುಗರುಗಳು ತುಂಬ ಸುಶ್ರಾವ್ಯವಾಗಿ ಸುಮಾರು ಒಂದು 20 ನಿಮಿಷಗಳ ಕಾಲ ಅವರು ತಮಗೆ ಗೊತ್ತಿದ್ದಂಥ ಎಲ್ಲ ಬಾಲಪಾಠಗಳನ್ನು ಹೇಳಿದ್ರು. ಅದರಲ್ಲೂ ಅತ್ಯುತ್ತಮವಾಗಿ ಶ್ಲೋಕಗಳನ್ನು ಹೇಳಿದ್ದು ಎಲ್ಲರಿಗೂ ಸಹ ಮನ ಮೆಚ್ಚಿತು. ಯಾಕೆಂತ ಹೇಳಿದ್ರೆ
ಆ ಚಿಕ್ಕ ವಯಸ್ಸಿನ ಮಕ್ಕಳುಗಳಲ್ಲಿ ಅಷ್ಟು ಚೆನ್ನಾಗಿ ಶ್ರದ್ಧೆಯಿಂದ ಕುಳಿತುಕೊಂಡು ಮತ್ತು ಜೋರಾಗಿ ಏರುದನಿಯಲ್ಲಿ ಹೇಳ್ತಾ ಇದ್ದಿದ್ದು ಅದು ನಿಜವಾಗ್ಲೂ ತುಂಬಾ ಅದ್ಭುತವಾಗಿತ್ತು. ಸೊ ಅದಕ್ಕೋಸ್ಕರ ಎಲ್ಲರೂ ಸಹ ಇಷ್ಟಪಟ್ಟರು ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳ ಆ 4 ವರ್ಷದಿಂದ ಹಿಡಿದು 85 ವರ್ಷದವರೆಗೂ ಎಲ್ಲರೂ ಸಹ ಕಲಿಯಬಹುದಾದಂಥ ಒಂದು ವೇದ, ಸಂಸ್ಕೃತ, ಜ್ಯೋತಿಷ್ಯ ಮತ್ತೆ ಯೋಗಾಸನ, ಸಂಗೀತ ಮತ್ತೆ ಸಂಗೀತ ವಾದ್ಯಗಳನ್ನು ಕಲಿಯುವಂಥ ಏಕೈಕ ಒಂದು ಯಾವುದಾದ್ರೂ ಒಂದು ಪಾಠಶಾಲೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಸನಾತನ ವೇದ ಪಾಠಶಾಲೆ. ಸನಾತನ ವೇದ ಪಾಠಶಾಲೆ ಇರೋದು ವಿದ್ಯಾನಪುರದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ಒಳಗಡೆ ಅವರ ಕಚೇರಿ ಇದೆ, ಆಫೀಸ್ ಇದೆ. ಆಫೀಸಿನ ಮೇಲ್ಗಡೆ ಅಂತ ಹೇಳಿದ್ರೆ ಆ ಕಡೆ ಗೋಶಾಲೆ ಹಿಂಭಾಗದಲ್ಲಿರುವಂಥದ್ದು ಮಾಡಿ ಮೇಲೆ 2ನೇ ಇದರಿದೆ. ಪ್ರತಿ ಸೋಮವಾರ ಮತ್ತೆ ಮಂಗಳವಾರ 7ರಿಂದ 8 ಗಂಟೆವರೆಗೂ ವೇದಾಧ್ಯಯನ, ಮತ್ತೆ ಬುಧವಾರ ಮತ್ತೆ ಗುರುವಾರ ಅಲ್ಲಿ ಸಂಸ್ಕೃತ ಅಭ್ಯಾಸ, ಪ್ರತಿ ದಿವಸನಲ್ಲಿ ಯೋಗಾಸನ ಇರುತ್ತೆ, ಮತ್ತೆ ಸಂಗೀತ, ಮತ್ತೆ ಶನಿವಾರ ಮತ್ತೆ ಭಾನುವಾರ ಅಲ್ಲಿ ಸಂಗೀತ ಮತ್ತು ಸಂಗೀತ ವಾದನಗಳು ಹೇಳ್ಕೊಡುತ್ತೆ. ಸೊ ಯಾರಿಗೆ ಆಸಕ್ತರಾಗಿರ್ತಾರೋ ಈ ಕೆಳಗಡೆ ಒಂದು ನಂಬರ್ ಕೊಡ್ತೀವಲ್ಲ ಆ ನಂಬರ್ನ ಸಂಪರ್ಕಿಸಿ. ಅಲ್ಲಿ ಸಂಪರ್ಕಿಸಿದಾಗ ನಿಮಗೆ ಅದರ ಮಾಹಿತಿ ಇರುತ್ತೆ. ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೆಳಗಡೆ ಏನು ಟ್ರೋಲ್ ಆಗ್ತಿದೆಯಲ್ಲ ನಂಬರು, ಆ ನಂಬರ್ ಕಲೆ ಮಾಡಿ. ಅದು ನಮ್ಮ ವೇದ ಪಾಠಶಾಲೆಯ ಗುರುಜಿ ಒಳಗಂತ ಶ್ರೀ ಹರೀಶ್ ಶರ್ಮಾ ಅವರು ಇರ್ತಾರೆ. ಸೊ ಅವ್ರಿಗೆ ವಿಚಾರಿಸಿಕೊಂಡು ಹೆಚ್ಚಿನ ಮಾಹಿತಿಗಳನ್ನು ಅವರು ಪಡಿಬೋದು. ಮತ್ತೆ ಯಾರು ಬೇಕಿದ್ರು ನಮ್ಮ ಹೊಸ ಬ್ಯಾಚ್ನಲ್ಲಿ ಸೇರಿಕೊಂಡು ವೇದ ಕಲಿಬೋದು. ಮತ್ತು ಇನ್ನೂ ಒಂದು ಅಂತ ಹೇಳಿದ್ರೆ ಈ ವೇದ ಅನ್ನೋದು ಕೇವಲ ಒಂದು ಜಾತಿ ಅಥವಾ ಒಂದು ಪಂಗಡಕ್ಕೆ ಸೀಮಿತವಾಗಿಲ್ಲ, ಸಮಸ್ತ ಹಿಂದೂಗಳಿಗೂ ಸಹ ಇಲ್ಲಿ ವೇದಾಧ್ಯಯನ ಮಾಡಿಕೊಡಲಾಗುತ್ತೆ. ಸೊ ಹಾಗಾಗಿ ಸಮಸ್ತ ಹಿಂದೂಗಳು ಸಹ ವೇದ ಅಭ್ಯಾಸ ಮಾಡಬೇಕು, ಸಂಸ್ಕೃತ ಅಭ್ಯಾಸ ಮಾಡಬೇಕು, ಜ್ಯೋತಿಷ್ಯ ಅಭ್ಯಾಸ ಮಾಡಬೇಕು, ಮತ್ತೆ ಯೋಗಾಸನ ಕಲ್ತ್ಕೊಳ್ಬೇಕು. ಸೊ ವೇದ, ಸಂಸ್ಕೃತ, ಯೋಗಾಸನ ಮತ್ತು ಜ್ಯೋತಿಷ್ಯಗಳನ್ನ ಅದ್ರ ಜೊತೆಗೆ ಸಂಗೀತ ಇಷ್ಟೂ ಸಹ ನಮ್ಮ ಇದರಲ್ಲಿ ಸಕಲ ಯಾವುದೇ ಜಾತಿ ಧರ್ಮ ಯಾವುದೂ ನೋಡದಲೆ, ಯಾವ ಅಂತರವೂ ಇಲ್ಲದೆ, ಯಾವ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಹ ಕಲಿಸ್ಕೊಡಲಾಗುತ್ತದೆ. ಎಲ್ಲ ಕಾರ್ಯಕ್ರಮಗಳಾದಮೇಲೆ ವಂದನಾರ್ಪಣೆ ಹೇಳೋದು ಮುಖ್ಯ. ಯಾಕೆಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ನಾನು ಈಗಾಗಲೇ ಹೇಳಿದೆ, ನಮ್ಮ ಎಲ್ಲರೂ ಸಹಾಯ ಮಾಡಿದ್ರು ಅಂತ ಹೇಳಿದ್ರೆ ದೇವಸ್ಥಾನದ ಆವರಣ ಬಿಟ್ಟುಕೊಟ್ಟಂಥ ಗಣಪತಿ ದೇವಸ್ಥಾನ, ಅದೇ ರೀತಿ ಸಾಯಿಬಾಬಾ ದೇವಸ್ಥಾನದ ದಲ್ಲದೆ ಧ್ವನಿವರ್ಧಕಗಳನ್ನು ಕೊಟ್ಟವರು, ಮತ್ತು ಪೆಂಡಾಲ್ಗಳನ್ನು ಹಾಕಿಕೊಟ್ಟವರು, ಇದೆಲ್ಲನೂ ಹೇಳಿದಲ್ಲದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಭಕ್ತಾದಿಗಳಲ್ಲಿ ಕಾರ್ಯಕ್ರಮ ಇಲ್ಲ. ಹಾಗಾಗಿ ಬಂದ ಎಲ್ಲ ಭಕ್ತಾದಿಗಳಿಗೂ ಸಹ ಶ್ರೀಕಂಠ ಬಾಳಗಂಚಿಯವರು ಇಡೀ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರೆ ಅವರಿಗೆಲ್ಲ ವಂದನಾರ್ಪಣೆ ಮಾಡಿದ್ರು. ವಂದನಾರ್ಪಣೆ ಮಾಡಿದ್ಮೇಲೆ ಅವರು ತಮ್ಮ ವೈಶಿಷ್ಟ್ಯ ರೂಪದಲ್ಲಿ ಬೋಲೋ ಭಾರತ್ ಮಾತೆಗೆ ಜೈ ಹೇಳ್ತಾರಲ್ಲ, ಆ ಬೋಲೋ ಭಾರತ್ ಮಾತೆಗೆ ಜೈ ಹೇಳೋ ಮುಖಾಂತರ ಇಡೀ ಎಲ್ಲರ ಮನಸ್ಸಿನಲ್ಲೂ ಒಂದು ರೀತಿಯಾದ ಭಾರತ ಮಾತೆ ಕೇವಲ ಅಲ್ಲಿ ಬಂದಿದ್ದಂಥ ಸದ್ಗುರು ಅಲ್ಲದೆ ಭಾರತ ಮಾತೆಯ ಬಗ್ಗೆ ಒಂದು ಗೌರವ ಬರುವಂತೆ ಮಾಡಿದ್ರು. ಮತ್ತೆ ಗುರುವಿನ ಗುರಾಮನಾಗ ತನಕ ದೊರೆಯದಣ್ಣ ಮುಗುತಿ ಅಂತ ಏನಿದೆ ಅದನ್ನು ಅಕ್ಷರಶಃ ಹೇಳುವ ರೀತಿಯಲ್ಲಿ ಇಡೀ ಕಾರ್ಯಕ್ರಮ ಮಾಡಿತ್ತು. ಸೊ ಹಾಗಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಎಲ್ಲರಿಗೂ ಅಂದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ನಮ್ಮ ಜೊತೆಯ ಸನಾತನ ಪಾಠಶಾಲೆಯ ನಮ್ಮ ವಿದ್ಯಾರ್ಥಿಗಳಲ್ಲದಲ್ಲೇ ಅದಲ್ಲದೆ ಬೇರೆ ಬೇರೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದವರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿ ಅಂದರೆ ಯಾವುದೇ ರೀತಿಯಲ್ಲೂ ಮನಧನದಲ್ಲಿ ಸಹಾಯ ಮಾಡಿದವರು ಎಲ್ಲರಿಗೂ ಸಹ ನಮ್ಮ ಸನಾತನ ವೇದ ಪಾಠಶಾಲೆ ಪರವಾಗಿ ಹೃತ್ಪೂರ್ವಕದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮಸ್ಕಾರ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?